ಮೈಸೂರಲ್ಲೂ ಕೂಡ ಕೊರೋನಾ ಸಮರಕ್ಕೆ ವೈದ್ಯರೀಗ ರೆಡಿ ಮಾಡ್ಕೋತಿದ್ದಾರೆ. ಮುಂದಿನ ವಾರದಿಂದ ಪ್ರತಿ ದಿನ 1,000 ಕೋವಿಡ್ ಟೆಸ್ಟ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಮೈಸೂರಿನಲ್ಲಿ ಮುಂದಿನ ವಾರದಿಂದ 1,000 ಕೋವಿಡ್ ಟೆಸ್ಟ್ ನಡೆಯುತ್ತೆ. ಬ್ರೇಕಿಂಗ್ ನ್ಯೂಸ್. ಮೈಸೂರಿನಲ್ಲಿ ಮುಂದಿನ ವಾರದಿಂದ ಪ್ರತಿದಿನ 1,000 ಕೋವಿಡ್ ಟೆಸ್ಟ್ ನಡೆಯುತ್ತೆ. ಯು ಕ್ಯಾನ್ ಇಮ್ಯಾಜಿನ್, 1,000 ಗಟ್ಟಲೆ ಕೋವಿಡ್ ಟೆಸ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಪರಿಸ್ಥಿತಿ ಹೇಗೆ ಅರ್ಥ ಮಾಡ್ಕೋತಿದ್ದಾರೆ ಅಧಿಕಾರಿಗಳು ಅಂತ. ಅಂದ್ರೆ ಸಮಥಿಂಗ್ ಇಸ್ ನಾಟ್ ಗುಡ್. ಹುಷಾರಾಗಿ ಮೊದಲೇ ಅಲರ್ಟ್ ಆಗಿರ್ಬೇಕು ಅಂತ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಅವರು ಸೂಚನೆ ಕೊಟ್ಟಿದ್ದಾರೆ. ಕೊರೋನಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ DC ಖಡಕ್ ಆಗಿ ಆದೇಶ ಮಾಡಿದ್ದಾರೆ. ಕೋವಿಡ್ ಲಕ್ಷಣಗಳಿದ್ರೆ ಟೆಸ್ಟ್ ಮಾಡಿಸೋದಕ್ಕೆ ಸೂಚನೆ ಕೊಡ್ತಿದ್ದಾರೆ. ಕೇರಳ, ತಮಿಳುನಾಡು ಗಡಿ ಭಾಗದಲ್ಲಿ ಕೋವಿಡ್ ಜಾಗೃತಿ ಮಾಡ್ತಿದ್ದಾರೆ. ಗಡಿ ಭಾಗದಲ್ಲಿ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಜಾಗೃತಿ ಸೂಚನೆ ಕೊಡ್ತಿದ್ದಾರೆ. 2 ಆಕ್ಸಿಜನ್ ವೆಂಟಿಲೇಟರ್ ಸಿದ್ಧ ಮಾಡಿಕೊಳ್ಳೋದಕ್ಕೆ ಸೂಚನೆ ಕೊಡ್ತಿದ್ದಾರೆ. ಜಂಬೋ ಸಿಲಿಂಡರ್ ಔಷಧಿಗಳನ್ನು ಇಟ್ಕೊಳ್ಳೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರನ್ ಅವರ ಸೂಚನೆ ಇದು. ವೆರಿ ಗುಡ್ ಇನಿಷಿಯೇಟಿವ್, ಇಲ್ಲ ಅಂತಲ್ಲ. ಹಾಗಾದ್ರೆ ಅಲ್ಲಿ ಏನಾಗ್ತಿದೆ ಬೆಳವಣಿಗೆ ನೋಡೋಣ. ಲೆಟ್ಸ್ ಗೋ ಮೈಸೂರು. ನನ್ನ ಸಹೋದ್ಯೋಗಿ ಮೈಸೂರಿಂದ ರಂಗಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಗಸ್ವಾಮಿ ಎಂ ಮಾದಾಪುರ. ನಮಸ್ಕಾರ ರಂಗಸ್ವಾಮಿ. ಯಾರೇ ಸುತ್ತಮುತ್ತ ಈ ಥರ ಕೆಮ್ಮಿದ್ರೆ ಅಥವಾ ಸ್ನೀಸ್ ಅಕ್ಷಿ ಮಾಡಿದ್ರೆ ಸಡನ್ ಭಯ ಪಟ್ಕೊಳ್ಳೋ ವಾತಾವರಣ ಈಗ. ಅದು ಸುಮ್ಮನೆ ಆಗಿರಲಿ, ಏನೇ ಆಗಿರಲಿ, ಬಟ್ ಸ್ಟಿಲ್ ಮಾಸ್ಕ್ ಹಾಕೊಂಡು ನೀವು ಓಡಾಡ್ತಾ ಇದ್ದೀರಾ. ನಾವೆಲ್ಲರೂ ಕೂಡ ಅದನ್ನ ಮಾಸ್ಕ್ ಹಾಕೊಂಡು ಓಡಾಡಬೇಕಾದಂಥ ಎಚ್ಚರಿಕೆ ನಮ್ಮೆಲ್ಲರಿಗೂ ಕೂಡ ಇರಲೇಬೇಕು. ಬಟ್ ಮೈಸೂರಿನ ಸ್ಥಿತಿ ಹೇಗಿದೆ ರಂಗಸ್ವಾಮಿ? ಗೋ ಇಟ್ ಪ್ಲೀಸ್. ಹರೀಶ್ ನಾಗರಾಜ್, ಮೈಸೂರಿನಲ್ಲಿ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಆ ಇನ್ಫ್ರಾಸ್ಟ್ರಕ್ಚರನ್ನು ಅಂದರೆ ಕೊರೋನಾ ವಾರ್ಗೆ ಕನ್ವರ್ಟ್ ಮಾಡಲಿಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮೈಸೂರಿನ ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಾಬು ಜಗಜೀವನ್ ರಾವ್ ಕಚೇರಿನಲ್ಲಿ ಒಂದು ಸಭೆಯನ್ನು ಮಾಡಲಾಗುತ್ತೆ. ಆ ಸಭೆಯಲ್ಲಿ ಮೈಸೂರಿನ KR ಆಸ್ಪತ್ರೆ, ಅಂದರೆ KR ಆಸ್ಪತ್ರೆಯ ವ್ಯಾಪ್ತಿಯ ಒಳಗಡೆ ಟ್ರಾಮಾ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರಿನ KR ಆಸ್ಪತ್ರೆಯ ವ್ಯಾಪ್ತಿಯಲ್ಲೇ ಬರುವಂತಹ ಚೆಲುವಂಬ ಆಸ್ಪತ್ರೆ, ಕಲ್ ಬಿಲ್ಡಿಂಗ್, ತುಳಸಿದಾಸಪ್ಪ ಆಸ್ಪತ್ರೆ, ಹೀಗೆ ಅನೇಕ ಆಸ್ಪತ್ರೆಗಳು ಮೈಸೂರಿನ KR ಆಸ್ಪತ್ರೆಯ ವ್ಯಾಪ್ತಿಗೆ ಬರುತ್ತೆ. ಅದಲ್ಲದೆ ಜಿಲ್ಲಾ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ 9 ತಾಲೂಕುಗಳಲ್ಲಿ ಸುಮಾರು ಅಲ್ಲಿನ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಹೀಗೆ ಅನೇಕ ಆಸ್ಪತ್ರೆಗಳು ಬರ್ತವೆ. ಈ ಸಂಬಂಧಪಟ್ಟ ಎಲ್ಲ ಆಸ್ಪತ್ರೆಗಳಲ್ಲೂ ಕೋವಿಡ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ನೀವಿದೀಗ ದೃಶ್ಯದಲ್ಲಿ ನೋಡಬಹುದು ಹರೀಶ್ ನಾಗರಾಜ್, ಇದು ಮೈಸೂರಿನ ತುಳಸಿದಾಸಪ್ಪ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಇದು ಪ್ರಾಥಮಿಕ ಹಂತದಲ್ಲಿ ಈ ಆಸ್ಪತ್ರೆಯ ಕಟ್ಟಡ ಮಾತ್ರ ಇತ್ತು. ಕೋವಿಡ್ನ ಕಾರಣಕ್ಕಾಗಿ ಈ ಆಸ್ಪತ್ರೆಯನ್ನು ಕೋವಿಡ್ ಹಾಸ್ಪಿಟಲ್ ಅನ್ನುವ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಪ್ರಾರಂಭ ಮಾಡಿದ್ರು. ಆ ನಂತರದಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೊಟ್ಟು ಹೆರಿಗೆ ಮತ್ತು ಮಕ್ಕಳ ಚಿಕಿತ್ಸೆಗಾಗಿ ಈ ಆಸ್ಪತ್ರೆಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಈಗ ಮತ್ತೆ ಈ ಆಸ್ಪತ್ರೆಯಲ್ಲಿ ಹೆಚ್ಚು ಕೋವಿಡ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದಂಥ ಆಕ್ಸಿನೇಟೆಡ್ ಬೆಡ್ಗಳಿರಬಹುದು ಅಥವಾ ಇನ್ನಿತರ ವೈದ್ಯಕೀಯ ಸಲಕರಣೆಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ. ಇದೇ ರೀತಿಯಲ್ಲಿ ಮೈಸೂರಿನ KR ಆಸ್ಪತ್ರೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಬೆಡ್ಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ. ಮುಂದಿನ ವಾರದಿಂದ ಅಂದಾಜು ಪ್ರತಿದಿನ 1,000 ಕೋವಿಡ್ ಟೆಸ್ಟ್ ಅನ್ನು ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ತಲಾ 2 ಆಕ್ಸಿಜನ್ ಬೆಡ್ಗಳನ್ನು ಮತ್ತು 5ಕ್ಕೂ ಹೆಚ್ಚು ಜನರಲ್ ಬೆಡ್ಗಳನ್ನು ಕೋವಿಡ್ ಕೇರ್ಗೆ ರಿಸರ್ವ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟು ಮೆಡಿಕಲಿ ಎಲ್ಲ ರೀತಿಯ ಪ್ರಿಪರೇಷನ್ ಮೈಸೂರಿನಲ್ಲಿ ಆಗ್ತಾ ಇದೆ. ಹರೀಶ್ ನಾಗರಾಜ್, ಓಕೆ, ಇದು ಮೈಸೂರಿನ ಭಾಗದ ಸುದ್ದಿ ಆಗಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.